ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋರು ನಾವು. ಯಾಕೆ ಮಾಡೋದಿಲ್ಲ ಮನಸ್ಸು? ಒಂದು ಪ್ರೇರಣೆ ಇರಲ್ಲ, ಪ್ರೋತ್ಸಾಹ ಇರೋದಿಲ್ಲ, ಎಪ್ರಿಸಿಯೇಷನ್ ಇರೋದಿಲ್ಲ, ರೆಕಗ್ನೈಸೇಷನ್ ಇರೋದಿಲ್ಲ. ಎಷ್ಟು ಮಾಡಿದ್ರೆ ಅಷ್ಟೇ ಬಿಡು, ಎಷ್ಟು ದುಡಿದ್ರೆ ಅಷ್ಟೇ ಬಿಡು. ಅವನ ಸಾಮರ್ಥ್ಯ ಇದೆ, ಪ್ರೋತ್ಸಾಹಿಸೋರಿಲ್ಲ, ಕಾಲೆಳೆಯವರೇ ಎಲ್ಲ. ಎಪ್ರಿಸಿಯೇಷನ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್ ವ್ಯಾಂಡ್ ಅಂತ ಯಾವನು ಹೇಳಿದಾನೆ. ದ ಮೋಸ್ಟ್ ಡೇಂಜರಸ್ ಪೀಪಲ್ ಆರ್ 3 to end this world, to kill, to eradicate the complete human race on the planet Earth. The first one is God. The second thing is ಅವನ ಹೆಸರಲ್ಲಿ ಉಟ್ಕೊಂಡಂಥ ಧರ್ಮಗಳು. ಮೂರನೇ ಡೇಂಜರಸ್ ವ್ಯಕ್ತಿ ಏನಂದ್ರೆ ಆ ಧರ್ಮಗಳನ್ನು ಬೋಧನೆ ಮಾಡ್ತಾರೆ, ಧರ್ಮ ಬೋಧಕರು ಅಂತಾರೆ. ನಾ ಧರ್ಮ ಬೋಧಕರು. ಹಾಗಾದ್ರೆ ಧರ್ಮ ಎಷ್ಟು ಡೇಂಜರು, ದೇವರೆಷ್ಟು ಡೇಂಜರು, ಅದನ್ನು ಬೋಧಿಸೋರು ಎಷ್ಟು ಡೇಂಜರ್ ನೋಡಿ. ನೀನು ಗುಹಾಂತರ ಇದು ಮಾಡಿದಲ್ಲ ಆದಿಮಾನವನಾಗಿದ್ದಾಗ ನಿನ್ನ ಜಾತಿ ಧರ್ಮ ಇತ್ತಾ? ಜನಿವಾರ ಹಾಕ್ಕೊಂಡಿದ್ಯಾ, ದಾರ ಕಟ್ಕೊಂಡಿದ್ಯಾ, ದಾಡಿ ಬಿಟ್ಕೊಂಡಿದ್ಯಾ? ನಿನಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇರಲಿಲ್ಲ, ಪ್ರಾಣಿ ಧರ್ಮದಲ್ಲೇ ಇದ್ದೆ ನೀನು. ಯಾವಾಗ ನೀನು ಸ್ವಲ್ಪ ಸಿವಿಲೈಸ್ಡ್ ಆದಿಯೋ ಇವೆಲ್ಲ ಒಂದೊಂದೇ ಮಶ್ರೂಮ್ ನೋಡಿದ್ವಲ್ಲ ಇಲ್ಲಿ, ಹಂಗೆ ಉಟ್ಕೊಂಡಿದ್ದಿ ಧರ್ಮಗಳೆಲ್ಲ. ಮಶ್ರೂಮ್ ಅಜ್ಞಾನದಿಂದ ಉಟ್ಕೊಂಡಿದ್ದೆ ಎಲ್ಲ. ಹಾಲಿನ ಹಿಂದೆ ಇರ್ತಕ್ಕಂಥ ಹಿಂಸೆ, ಕ್ರೌರ್ಯ, ರಾಕ್ಷಸತ್ವ, ಅದು ದನದ ಕೊಬ್ಬು ಗೊತ್ತಿದೆಯಾ ನಿಮಗೆ? ಫ್ಯಾಟ್ ಅನ್ನ ಕನ್ನಡದಲ್ಲಿ ಕೊಬ್ಬು ಅಂತೀವಿ. ಹಸು ಕೊಬ್ಬು ನೀನು ತಿಂದು ದೇವ್ರಿಗೂ ಬೆಳೆದು ಸಾಲದಕ್ಕೆ ಮಾರ್ಕೊಳ್ತಾ ಇದೆಯಲ್ಲ, ನಿಂದ ಅದು ನಿನ್ನ ಶ್ರಮನ. ಗೋಮಾತದ ಕ್ರಿಮೇಷನ್ಸ್ ಎಲ್ಲಿದೆ ಇಂಡಿಯಾದಲ್ಲಿ? ಒಂದಾದ್ರೂ ತೋರಿಸ್ಲಿ ಯಾರು? ಬಾಯಲ್ಲಿ ಹೇಳೋದೇನು? ಗೋಮಾತೆ ನಮ್ಮ ತಾಯಿ. ಮಾಡ್ತಿರೋದೇನು? 3ನೇ ಸ್ಥಾನದಲ್ಲಿದ್ದೀವಿ ನಾವು ಗೋ ಮಾಂಸ ರಫ್ತು ಮಾಡುವುದರಲ್ಲಿ ಪ್ರಪಂಚದಲ್ಲಿ. ಹಾಲು ಹಿಂಡ್ಕೊಂಡ್ವಿ, ತುಪ್ಪ ಹಿಂಡಿದ್ವಿ, ತಿಂದು ಮಾರಿದ್ವಿ, ಕೊಬ್ಬಿದ್ವಿ, ಅದ್ರ ಮಾಂಸನೂ ಬಿಡಲಿಲ್ಲ, ಆ ಚರ್ಮನೂ ಬಿಡಲಿಲ್ಲ, ಚಪ್ಪಲಿ ಹೊಲ್ಸ್ಕೊಂಡ್ವಿ. ಅದು ಸಗಣಿ ಕೂಡ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಸೌದಿ ಅರೇಬಿಯಾಗೆ, ಅದರಲ್ಲಿ ದುಡ್ಡು ಮಾಡ್ತಾ ಇದ್ವಿ. ಇದು ಹಾಲಿನ ವ್ಯಾಪಾರನೋ ಹೇಲಿನ ವ್ಯಾಪಾರವ? ಈಗ ತಮ್ಮ ಅನೇಕ ವಾಹಿನಿಗಳಲ್ಲಿ ತಾವು ಆತ್ಮ ಜೊತೆ ಮಾತಾಡೋದು, ಪುನರ್ಜನ್ಮ, ಅದೊಂದೇ ಪ್ರಾಜೆಕ್ಟ್ ಮಾಡಿದ್ದಾರೆ. ಏನು ದುರಂತ ಅಂತಂದರೆ, ನನ್ನಲ್ಲಿರೋ ಪ್ರತಿಭೆ ಆಗಲಿ ಜ್ಞಾನ ಆಗಲಿ ಗುಡ್ಸಿದ್ದ ಮೀಡಿಯಾಗಳು ಭಾಳ ಕಮ್ಮಿ. ನಾನು ಏನೋ ಮಾಡ್ತೀನಿ, ಹಿಂದಿನ ಜನ್ಮ ತೋರಿಸ್ತೀನಿ ಅಥವಾ ಇನ್ನೇನೋ ಮಾಡ್ತೀನಿ ಪವಾಡ ಅಂತ ಪ್ರೊಜೆಕ್ಟ್ ಮಾಡಿದವರು ಜಾಸ್ತಿ. ಅದು ದುರಂತ. ನಾನು ಮೂಲತಃ ಸ್ಪಿರಿಚುವಲ್ ಪರ್ಸನ್. ಇವೆಲ್ಲ ಸ್ಪಿರಿಚುವಲ್ ಕಸ್ಟಡಿಯಲ್ಲೇ ಬರ್ತವೆ ಈ ಸೈನ್ಸಸ್ ಎಲ್ಲ. ಅಂದರೆ ಈ ಮನಸ್ಸು, ಸ್ಪಿರಿಚುವಾಲಿಟಿಗೆ ಮೂಲ ಏನು? ಮನಸ್ಸು. ಅದಿಲ್ಲಾಂದರೆ ಸ್ಪಿರಿಚುವಾಲಿಟಿ ಯಾಕೆ ಬೇಕು? ಮನಸ್ಸನ್ನು ಸ್ವಸ್ಥ ಇಟ್ಕೊಳ್ಳೋಕ್ಕೆ, ಮನಸ್ಸನ್ನು ಕಸಿ ಮಾಡಿ ಕೃಷಿ ಮಾಡಿದ್ರೆ ಸುಂದರವಾದ ಬೆಳೆ ಬೆಳಿಬೋದು. ಕಸಿ ಮಾಡಿ ಕೃಷಿ ಮಾಡೋದು, ಗ್ರಾಫ್ಟಿಂಗ್, ಈಲ್ಡಿಂಗ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ಹಂಗೆ ಬಿಟ್ಬಿಟ್ರೆ ಯಾಕೆ ಬೇಕು ಅಂತ ನೀವು ಕೇಳಿದ್ರೆ, ಯಾಕೆ ಬೇಕಂದರೆ ಇವತ್ತಿನ ಸಮಾಜದಲ್ಲಿ ಬದುಕುವ ರೀತಿಗೂ ಹಿಂದೆ ಬದುಕ್ತಿದ್ದಂಥ ರೀತಿಗೂ ಅವಶ್ಯಕತೆಗಳು ವ್ಯತ್ಯಾಸ ಇದೆ. ಇವತ್ತು ನಮ್ಮ ಮನೆ ಬೇಕು, ವಾಹನ ಬೇಕು, ಮೊಬೈಲ್ ಬೇಕು, ಎಲ್ಲಕ್ಕೂ ದುಡ್ಡು ಬೇಕು. ಧನ ಮೂಲಂ ಇದಂ ಜಗತ್ತಾಗ್ಬಿಟ್ಟಿದೆ ಇವಾಗ. ಆ ಧನಾರ್ಜನೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಟಾಟಾನೂ ದುಡ್ಡು ಮಾಡಿದ್ರು, ಮಲ್ಯನೂ ದುಡ್ಡು ಮಾಡಿದ್ರು, ಗನ್ ಪೌಡ್ರ್ ಮಾಡಿನೂ ದುಡ್ಡು ಮಾಡ್ಬೋದು, ಶಸ್ತ್ರಾಸ್ತ್ರ ಮಾರಾಟ ಮಾಡಿ ದುಡ್ಡು ಮಾಡ್ಬೋದು. ನೀ ಹೆಂಗೆ ಮಾಡ್ತೀಯಾ? ಹಾಲು ಮಾರಿಗೆ ಬದುಕ್ಬೋದು, ಆಲ್ಕೋಹಾಲ್ ಮಾಡಿನೂ ಬದುಕ್ಬೋದು. ಯಾವುದು ಹಾನಿ, ಯಾವುದು ಉಪಯೋಗ, ಇಷ್ಟ ತಾನೆ? ಹಾಗಾಗಿ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಅಧ್ಯಾತ್ಮ, ಅದರಲ್ಲಿ ಬರ್ತಕ್ಕಂಥ ಈ ವಿಭಾಗಗಳು ಎಲ್ಲಕ್ಕೂ ಕಾರಣ ಏನು ಅಂದರೆ ಮನಸ್ಸೇ. ಭಾಳ ಮೂಲ ಅದೇ, ಅಷ್ಟೇ ಬೇಸಿಕ್ ಇಂಗ್ರೀಡಿಯೆಂಟೇ ಅದು. ಅಕ್ಕಿ, ಒಡವೆ ಒಂದೇ, ಅದು ಬಂಗಾರ ಒಂದೇ, ಒಡವೆಗಳು ಅನೇಕ, ಇನ್ಯೂಮರಸ್. ಕರೆಂಟ್ ಅನ್ನೋದು ಒಂದೇ. ದೇರ್ ಕೆನಾಟ್ ಬಿ ಅಮೆರಿಕನ್ ಕರೆಂಟ್, ಪಾಕಿಸ್ತಾನ್ ಎಲೆಕ್ಟ್ರಿಸಿಟಿ, ಬಾಂಗ್ಲಾ ಎಲೆಕ್ಟ್ರಿಸಿಟಿ, ಇಂಡಿಯನ್ ಎಲೆಕ್ಟ್ರಿಸಿಟಿ. ಬಂಗಾರಕ್ಕೆ ಧರ್ಮ ಇದೆಯಾ? ಕರೆಂಟಿಗೆ ಧರ್ಮ ಇದೆಯಾ? ಅದರ ಉಪಯೋಗಗಳು, ಬಲ್ಬ್ಗೆ ಹಾಕಿದರೆ ಬೆಳಕು ಕೊಡ್ತದೆ, ಫ್ಯಾನ್ಗೆ ಹಾಕಿದರೆ ಗಾಳಿ ಕೊಡ್ತದೆ, ಫ್ರಿಡ್ಜ್ಗೆ ಹಾಕಿದರೆ ತಂಪು ಕೊಡ್ತದೆ, ಹೀಟ್ರಿಗೆ ಹಾಕಿದರೆ ಬಿಸಿ ಕೊಡ್ತದೆ, ಸ್ಪೀಕರ್ಗೆ ಹಾಕಿದರೆ ಸೌಂಡ್ ಕೊಡ್ತದೆ. ಈ ಕರೆಂಟು ಹೀಟ್ರು ಅಲ್ಲ, ಸ್ಪೀಕರು ಅಲ್ಲ, ಗಾಳಿನೂ ಅಲ್ಲ, ಬೆಳಕು ಅಲ್ಲ. ಆ ವ್ಯಕ್ತ ಅಂತ ಹೇಳ್ತೀವಲ್ಲ, ಕರೆಂಟಿನ ವ್ಯಕ್ತ ರೂಪಗಳು ಇನ್ಯೂಮರಸ್ ಇದೆ, ಅದರ ಕರೆಂಟ್ ಅನ್ನೋದು ಇನ್ಯೂಮರಸ್ ಇಲ್ಲ. ಭಗವಂತ ಅನ್ನೋನು ಎಲ್ಲರೂ ಎಲ್ಲ ಒಬ್ಬನೇ. ಅವನ ರೂಪಗಳಿದೆಯಲ್ಲ, ವ್ಯಕ್ತ ರೂಪಗಳು. ನೀನೊಂದು ರೂಪ, ನಾನೊಂದು ರೂಪ, ಅವರೊಂದು ರೂಪ. ನೀನು ಒಂಥರ ಇರ್ತೀಯ, ನಾನೊಂಥರ. ಯಾಕೆ ಎಲ್ಲ ಒಂದೇ ಥರ ಯಾಕಿಲ್ಲ? ಸಾಮಾನ್ಯ ಕುರಿಗಳೆಲ್ಲ ಒಂದೇ ಥರ ಇರ್ತವೆ. ಬ್ಯಾನದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅವಕ್ಕೆ. ಅನ್ನ ತಿಂದಿದ್ದು ಕುರಿ ನೋಡಲಿಲ್ಲ ನಾನು, ಕರೆಕ್ಟ್ ಅಲ್ವಾ? ಹಾಗೆ ನಾವು ಹಂಗಲ್ಲ. ನಾವು ಭಗವಂತನ ವ್ಯಕ್ತ ರೂಪಗಳು. ಒಬ್ಬರು ಬಲ್ಬು, ಇನ್ನೊಬ್ಬರು ಫ್ಯಾನು, ಇನ್ನೊಬ್ಬರು ಹೀಟರು, ಇನ್ನೊಬ್ಬರು ಸ್ಪೀಕರು, ಇನ್ನೊಬ್ಬರು ಇಂಜಿನ್ನು. ಎಲ್ಲದರ ಹಿಂದೆ ಏನಿದೆ ಅಂತ ನೋಡಬೇಕು. ಅದೇ ಆತ್ಮ, ಅದೇ ಚೈತನ್ಯ. ಕಾಣಲ್ಲ, ಆದರೆ ಶಕ್ತಿ ಇದೆ. ಯಾಕಂದರೆ ನೋಡು, ನೀವು ನೋಡ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ
ಹಾರ್ಟ್ ಅಟ್ಯಾಕ್ ಆದರೆ ನಿಂತ್ಕೊಂಡಿರೋಕ್ಕಾಗಲ್ಲ, ಧಬ್ ಅಂತ ಬಿದ್ದೋಗ್ತದೆ. ಕೂಸ್ಬಿಡ್ತಾನೆ. ಆಮೇಲೆ ಉಸಿರಾಟ ಇಲ್ಲ, ಜೀರ್ಣಕ್ರಿಯೆ ಇಲ್ಲ, ಏನೇನೂ ನಡೆಯಲ್ಲ ಒಳಗಡೆ. ಹಾಗಾದ್ರೆ ಎಲ್ಲ ಇನ್ಸ್ಟ್ರೂಮೆಂಟು ಏನು ಡಿಪೆಂಡ್ ಆಗಿದೆ ಅಂದರೆ ಈ ಆತ್ಮ ಅನ್ನುವ ಕರೆಂಟ್ ಹೋದರೆ ಫ್ಯಾನ್ ಆಫ್ ಆಗೋಗ್ತದೆ, ಬಲ್ಬ್ ಆಫ್ ಆಗೋಗ್ತದೆ, ಮನೇಲಿ ಏನೂ ಕೆಲಸ ಮಾಡಲ್ಲ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ. ಭಗವಂತನಿಗೆ ಆ ಸ್ವರೂಪ ಕೊಟ್ಟರು. ಅದು ಕರೆಂಟ್ ಅನ್ನೋದು ಭಗವಂತ. ನಾವೀಗ ಕರೆಂಟ್ ಸತ್ತೋಯ್ತು ಅಂತಾರೋ ಬಲ್ಬ್ ಹೊಡೆದೋಯ್ತು ಅಂತಾರೋ? ಬಲ್ಬ್ ಹೊಡೆದೋಯ್ತು. ಇದು ಬಲ್ಬ್, ಇದು ದೇಹ. ಹಾಂ, ಆತ್ಮ ಅವಿನಾಶಿ ಅಂತ ಕೃಷ್ಣ ಹೇಳ್ತಾನೆ, ಐನ್ಸ್ಟೀನ್ ಹೇಳ್ತಾನೆ ಅದನ್ನು. ಎನರ್ಜಿ ನೀದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಅಂತ. ಓನ್ಲಿ ಯು ಕ್ಯಾನ್ ಚೇಂಜ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಸೈನ್ಸ್ ಹೇಳುತ್ತೆ. ಅದನ್ನೇ ಕೃಷ್ಣ ಹಿಂಗೆ ಹೇಳ್ದ. ಅದು ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ಧಾರಣೆ ಮಾಡ್ತದೆ. ಇದಕ್ಕೆ ಯಾವ ಧರ್ಮ ಇದೆ? ಆತ್ಮಕ್ಕೆ ಧರ್ಮ ಇದೆಯಾ? ಆತ್ಮಕ್ಕೆ ಧರ್ಮ ಇದೆಯಾ? ಇಸ್ಲಾಂ ಆತ್ಮ, ಹಿಂದೂ ಆತ್ಮ. ಇಸ್ಲಾಂ ಪೇಯ್ನು, ಹಿಂದೂ ಪೇಯ್ನು. ಇಸ್ಲಾಂ ಲಾಫ್ಟರ್, ಹಿಂದೂ ಲಾಫ್ಟರ್. ಯಾವುದರಲ್ಲಿ ವ್ಯತ್ಯಾಸ ಇದ್ದಾಗ ನೀನು ಡಿಫ್ರೆಂಟು ನಾನು ಡಿಫ್ರೆಂಟ್ ಹೆಂಗೆ ಆಗ್ತೀನಿ? ಇದೆಲ್ಲ ಅಜ್ಞಾನದಿಂದ ಬಂದಂಥ ಧರ್ಮಗಳು. ಅದಕ್ಕೆ ನಾನು ಧಾರ್ಮಿಕ ಫಿಲಾಸಫಿ ನಂಬೋದಿಲ್ಲ. ದ ಮೋಸ್ಟ್ ಡೇಂಜರಸ್ ಪೀಪಲ್ ಆರ್ 3 ಟು ಎಂಡ್ ದಿಸ್ ವರ್ಲ್ಡ್, ಟು ಕಿಲ್, ಟು ಎರಾಡಿಕೇಟ್ ದ ಕಂಪ್ಲೀಟ್ ಹ್ಯೂಮನ್ ರೇಸ್ ಆನ್ ದಿ ಪ್ಲಾನೆಟ್ ಅರ್ತ್. ದ ಫಸ್ಟ್ ಒನ್ ಈಸ್ ಗಾಡ್. ದ ಸೆಕೆಂಡ್ ಥಿಂಗ್ ಈಸ್ ಅವನ ಹೆಸರಲ್ಲಿ ಉಟ್ಕೊಂಡಂಥ ಧರ್ಮಗಳು. ಮೂರನೇ ಡೇಂಜರಸ್ ವ್ಯಕ್ತಿ ಏನಂದರೆ ಆ ಧರ್ಮಗಳನ್ನು ಬೋಧನೆ ಮಾಡ್ತಾರಲ್ಲ ನಮ್ಮಂಥವ್ರು, ಧರ್ಮ ಬೋಧಕರು ಅಂತಾರೆ. ನಾನು ಧರ್ಮ ಬೋಧಕಲ್ಲ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಧರ್ಮ ಬೋಧಕರು. ನಮಗೂ ಪಾಕಿಸ್ತಾನಕ್ಕೆ ಯುದ್ಧ ಯಾಕಾಯಿತು? ಅವ್ರು ಬೇರೆಯವರು, ನಾವು ಬೇರೆಯವರು. ಇದನ್ನು ಹೇಳಿದ್ಯಾರೋ? ನಮ್ಮ ಧರ್ಮಗುರುಗಳು, ಅವ್ರ ಧರ್ಮಗುರುಗಳು. ನಾವು ನಮ್ಮ ರಕ್ತ ಶುದ್ಧ ರಕ್ತ, ನಾವು ಸತ್ತರೆ ದೇವ್ರ ಹತ್ರ ಹೋಗ್ತೀವಿ, ಅವ್ರು ಕಾಫೀರ್. ಯಾರು ಹೇಳಿದ್ದು? ನಮ್ಗೆ ಗೊತ್ತಿತ್ತೇನ? ಧರ್ಮನ ಬೋಧಿಸೋರು. ಐ ಕರೆಕ್ಟ್? ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳಿದವ್ರು ಯಾರು? ನೀನು ಹೇಳ್ಕೊಂಡ್ಯಾ? ಧರ್ಮಗುರುಗಳು ಅಂತ ಆ ಜಾಗದಲ್ಲಿ ಕೂತ್ಕೊಂಡಿರೋರು. ಇವರೇನು ಮಾಡ್ತಿದ್ದಾರೆ? ಎಲ್ಲರೂ ಜನಗಳನ್ನು ಮಿಸ್ಗೈಡ್ ಮಾಡ್ತಿದ್ದಾರೆ. ಇನ್ ದ ನೇಮ್ ಆಫ್ ರಿಲಿಜನ್, ಇನ್ ದ ನೇಮ್ ಆಫ್ ಗಾಡ್, ಇನ್ ದ ನೇಮ್ ಆಫ್ ಕಾಸ್ಟ್ ಆ್ಯಂಡ್ ಕ್ರೀಡ್ ಆ್ಯಂಡ್ ಕಲ್ಟ್ ನಾವು ಯುದ್ಧ ಮಾಡೋದು ಇನ್ನು ಮುಂದೆ. ಬಾರ್ಡ್ರ್ ಇಶ್ಯೂನೇ ಅಲ್ಲ ಅದು. ಇಸ್ರೇಲ್ ತೊಗೊಳ್ರಿ. ಇಸ್ರೇಲು ಇರಾನಿಗೆ 2000 ಕಿಲೋಮೀಟರ್ ದೂರ. ಏನು ಅವರು ಮ್ಯಾಪಲ್ಲಿ ಇವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ? ಗಡಿಯೇ ಇಲ್ಲ. ಯಾಕೆ ಅವ್ರಿಗೆ ಯುದ್ಧ ಆಗುತ್ತೆ ಅಂದರೆ ಅವರು ಯಹೂದಿಗಳು, ನಾವು ಇಸ್ಲಾಮು. ಹಾಗಾದರೆ ಯುದ್ಧಗಳಾಗೋದೇನು ಫ್ಯೂಚರಲ್ಲಿ ಯಾವ ಆಧಾರದ ಮೇಲೆ ಅಂತ ಹೇಳ್ತೀರಿ ನೀವು? ಒಂದು ಜನರಲ್ಲಾಗಿ ಯೋಚನೆ ಮಾಡಿ. ಇದೇ ಆಧಾರದ ಮೇಲೆ ಆಗ್ತವೆ. ಅಣುಬಾಂಬುಗಳು ಒಬ್ಬರ ಮೇಲೆ ಹಾಕ್ಕೊಂಡು ಭಸ್ಮಾಸುರನಾಗಿ ಅವ್ರ ತಲೆ ಮೇಲೆ ಅವ್ರು ಕೈ ಇಟ್ಕೊಂಡು ಸತ್ತು ಹೋಗ್ತಾರೆ ಅಷ್ಟೇ. ಹಾಗಾದರೆ ಧರ್ಮ ಎಷ್ಟು ಡೇಂಜರು, ದೇವರೆಷ್ಟು ಡೇಂಜರು, ಅದನ್ನು ಬೋಧಿಸೋರು ಎಷ್ಟು ಡೇಂಜರ್ ನೋಡಿ. ನಾನು ಡೇಂಜರ್. ನಾನು ಧರ್ಮ ಬೋಧಿ ಮಿಸ್ಗೈಡ್ ಮಾಡಿದ್ರೆ ನಾನು ಡೇಂಜರೇ. ಕರೆಕ್ಟ್. ಓಡಿಸ್ ಸಾಯಿಸ್ಬೇಕು ನಾನು ಧರ್ಮನ ಇದು ಅಧರ್ಮ ಬೋಧಿಸ್ತಿಲ್ವಲ್ಲ. ಎಲ್ಲ ಧರ್ಮದವ್ರು ಉಸಿರಾಡೋ ಗಾಳಿಗೆ ಯಾವ ಧರ್ಮ ಇದೆಯಪ್ಪ? ಇದೆಯಾ? ನೀರಿಗೆ, ಭೂಮಿಗೆ, ಸಸ್ಯಗಳಿಗೆ, ಸೂರ್ಯನಿಗೆ, ಆಕಾಶಕ್ಕೆ, ಅವುಗಳಿಂದ ಆದಂಥ ಪಂಚಭೌತಿಕ ಶರೀರ ಅಂತ ನಾವೇ ಹೇಳ್ತೀವಿ. ಪಂಚಭೂತಗಳಿಂದ ಆದಂಥ ಶರೀರ ಅದು. ಅದು ಹೆಂಗೆ ಬಂದ್ಬಿಡ್ತದೆ? ಎಲ್ಲಿ ಉಟ್ಕೊಳ್ತೀವಿ ಧರ್ಮ? ನೀನು ಗುಹಾಂತರ ಇದು ಮಾಡಿದಲ್ಲ ಆದಿಮಾನವನಾಗಿದ್ದಾಗ ನಿನ್ನ ಜಾತಿ ಧರ್ಮ ಇತ್ತಾ? ಜನಿವಾರ ಹಾಕ್ಕೊಂಡಿದ್ಯಾ? ಏನಿಲ್ವೇ? ದಾರ ಕಟ್ಕೊಂಡಿದ್ಯಾ? ದಾಡಿ ಬಿಟ್ಕೊಂಡಿದ್ಯಾ? ನಿನಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇರಲಿಲ್ಲ. ಪ್ರಾಣಿ ಧರ್ಮದಲ್ಲೇ ಇದ್ದೆ ನೀನು. ಯಾವಾಗ ನೀನು ಸ್ವಲ್ಪ ಸಿವಿಲೈಸ್ಡ್ ಆದಿಯೋ ಇವೆಲ್ಲ ಒಂದೊಂದೇ ಮಶ್ರೂಮ್ ನೋಡಿದ್ವಲ್ಲ ಇಲ್ಲಿ, ಹಂಗೆ ಉಟ್ಕೊಂಡು ಬಂದು. ಈ ಮಶ್ರೂಮ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಅದಕ್ಕೆ ಬೀಜನೂ ಇಲ್ಲ, ಮೊಟ್ಟೆನೂ ಇಲ್ಲ. ಅದಕ್ಕೆ ಏನೂ ಬೇಕಾಗಿಲ್ಲ. ಎಲ್ಲಿ ಮಾಯಿಶ್ಚರ್ ಇರ್ತದೆ ಅಲ್ಲಿ ಮಶ್ರೂಮ್ ಆಗ್ತದೆ. ಮಶ್ರೂಮ್ ಅಂದ್ರೆ ಮಾಯಿಶ್ಚರ್ಡ್. ಎಲ್ಲಿ ಫಂಗಸ್ ಇರ್ತದೆ, ಕೊಳೆ ಇರ್ತದೆ, ಅಲ್ಲಿ ಒಂದು ಮಶ್ರೂಮ್ ಬರ್ತದೆ. ಹಂಗೆ ಉಟ್ಕೊಂಡಿದ್ದಿ ಧರ್ಮಗಳೆಲ್ಲ. ಮಶ್ರೂಮ್ ಅಜ್ಞಾನದಿಂದ ಉಟ್ಕೊಂಡಿದ್ದೆ ಎಲ್ಲ. ಧರ್ಮದಲ್ಲಿ ಹಿಂಸೆಗೆ ಆಸ್ಪದ ಇದೆಯಾ? ಹಿಂಸೆ ಮಾಡೋರನ್ನು ಧಾರ್ಮಿಕರು ಅಂತಾರ? ಈಗ ನಾವು ನಡೀತಾ ಇರೋದೇನು ಈ ಯುಗದಲ್ಲಿ? ದಯವಿಲ್ಲದ ಧರ್ಮದಾವುದಯ್ಯ, ದಯವಿರಲಿ ಸಕಲ ಜೀವರಾಶಿಗಳಲ್ಲಿ. ಬಸವಣ್ಣರು ಹೇಳಿಲ್ವ? ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲ. ರೇಷ್ಮೆ ಸೀರೆ ಉಡ್ತೀವಲ್ಲ, ಒಂದು ರೇಷ್ಮೆ ಸೀರೆಗೆ ಎಷ್ಟು ರೇಷ್ಮೆ ಹುಳುಗಳನ್ನು ಬಿಸಿ ನೀರಲ್ಲಿ ಹಾಕಿ ಸುಡ್ತೀವಿ ನಾವು. ಏನೋ ಸೈನ್ಸ್ ಗೊತ್ತಿದೆಯಾ ಜನಕ್ಕೆ? ದೇವ್ರಿಗೆ ಪೀತಾಂಬರ ಹಾಕಲ್ಲ, ರೇಷ್ಮೆ ಸೀರೆ, ರೇಷ್ಮೆ ಬಟ್ಟೆ ಹಾಕಲ್ವಾ? ರೇಷ್ಮೆ ವಸ್ತ್ರ. ಅದು ಹಿಂಸೆಯಿಂದ ಉತ್ಪತ್ತಿಯಾಗಿದ್ದು ಪ್ರಾಡಕ್ಟು, ಹಿಂಸೆಯಿಂದ ಬಂದಿದ್ದು ಅದು. ಅದರ ಮೂಲ ಯಾವುದೇ ಜೀವರಾಶಿಗಳಿಗೆ ಭಗವಂತ ಹಾಲು ಕೊಟ್ಟಿರುವುದು, ಅದಕ್ಕೆ ಹಲ್ಲು ಮೂಡಿರೋದಿಲ್ಲ, ಜಗತ್ತಿನ್ನಕ್ಕಾಗಲ್ಲ ಅಂತ ತಾಯಿ ಎದೆಯಲ್ಲಿ ಆ ಹಲ್ಲು ಬರೋವರೆಗೂ ಹಾಲನ್ನು ಸೃಷ್ಟಿಸಿದ್ದಾನೆ. ಅಲ್ಲಿವರೆಗೂ ಅದು ಓಕೆ, ನಾವೆಲ್ಲ ಹಾಲು ಕೊಡೋದು ದೊಡ್ಡವರಾದ್ವಿ. ಈಗ ದೊಡ್ಡವರಾದ್ಮೇಲೆ ಕೂಡ ಮತ್ತೆ ಹಾಲು ಕುಡಿತಾ ಇದ್ವಿ.
ಅದರ ಹಿಂದೆ ಇರ್ತಕ್ಕಂಥ ಹಿಂಸೆ ನಾನು ಏನಾದರೂ ಹೇಳಿದ್ರೆ ಜಗತ್ತಲ್ಲಿ ಒಬ್ಬನೂ ಹಾಲು ಕುಡಿಯಲ್ಲ ಇವತ್ತಿಂದ. ಹಾಲಿನ ಹಿಂದೆ ಇರ್ತಕ್ಕಂಥ ಹಿಂಸೆ, ಕ್ರೌರ್ಯ, ರಾಕ್ಷಸತ್ವ ನಾವು ಮಾಡ್ತಕ್ಕಂಥದ್ದು. ಹಾಲಿನ ಹೆಸರಲ್ಲಿ ಹಾಲು ಹಿಂಡ್ಕೊಂಡು ಕುಡಿ, ಮಕ್ಕಳಿಗೆ ಹಾಕು, ಓಕೆ, ಡೈರಿಗೆ ಹಾಕಿ ಮಾರ್ಕೊಂಡೆ, ಹೌದಾ? ಅದು ಭಗವಂತ ಅದು ಕೊಟ್ಟಿರೋದು, ಅದು ಮರಿಗೆ ಎಷ್ಟು ಬೇಕೋ ಅಷ್ಟೇ ಸೃಷ್ಟಿ ಮಾಡೋದು. ಯಾವ ನಾಡ ಹಸುಗಳು ನಾಡ ಪ್ರಾಣಿಗಳು ಇರಲಿಲ್ಲ ಪೂರ್ವಕಾಲದಲ್ಲಿ. ಎಲ್ಲ ಕಾಡಲ್ಲಿದ್ದೆ, ಒಂದೊಂದು ಕಾಲದಲ್ಲಿ ನಾವು ಕಾಡಲ್ಲಿದ್ವಿ. ಇವತ್ತು ಕಾಡೆಮ್ಮೆ ಕಾಡಲ್ಲೇ ಇದೆ, ನಾಡೆಮ್ಮೆ ನಾಡಲ್ಲಿದೆ. ಈ ನಾಡೆಮ್ಮೆ ಕಾಡಿಂದ ಬಂದಿದ್ದು, ಬಂದು ನಮ್ಗೆ ಅಡ್ಯಾಪ್ಟ್ ಆಗಿರೋದು. ಹಿಡ್ಕೊಂಡು ಬಂದು ಒಂದು 100 ಜನ್ರೇಷನ್ನ ಕಟ್ಟಿ ಸಾಕಿದ್ವಿ. ಅದಕ್ಕೆ ದಾಸ್ಯ ಬಂದುಬಿಡ್ತು, ಅದು ತಿವಿಯೋ ಸ್ವಭಾವ ಹೋಯ್ತು. ಸುಮ್ಮನೆ ಇದ್ವಾ ಕಟ್ಟಾಕ್ಕೊಂಡು ಹಾಲು ಹಿಂಡ್ಕೊಂಡ್ವಿ. ಫಿಸಿಕ್ಸ್ ಹೇಳ್ತದೆ, ಯಾವುದೇ ಬಾಡಿಗೆ ಸಟ್ಟನ್ ಪಾರ್ಟಿಗೆ ಮಸಾಜ್ ಮಾಡಿದ್ರೆ ಅದು ಮಾತ್ರ ಡೆವಲಪ್ ಆಗುತ್ತೆ. ಇದೇನು ಮಾಡಿದ್ದು ಅಂದರೆ ಅದಕ್ಕೆ ಅದೊಂದು ಡೆವಲಪ್ ಆಗೋ ಥರ ಮಾಡಿದ್ವಿ, ಜೆನೆಟಿಕಲ್ ಮಾಡಿಫಿಕೇಷನ್. ಅದರ ಕೆಚ್ಚಲು. ನಾನು ಪ್ರಶ್ನೆ ಕೇಳ್ತೀನಿ, ಕಾಮನ್ ಸೆನ್ಸ್ಗೆ ಎಲ್ಲರೂ ಯೋಚನೆ ಮಾಡಲಿ ನಿಮ್ಮ ಪರವಾಗಿ. ನಾಡೆಮ್ಮೆ ಕಾಡೆಮ್ಮೆ ಇದೆಯಲ್ಲ, ನಾಡೆಮ್ಮೆಗೆ ಇಷ್ಟು ದಪ್ಪ ಇರ್ತದೆ ಕೆಚ್ಚಲು, ಕಾಡೆಮ್ಮೆಗೆ ಯಾವತ್ತೂ ಆದಿ ಕಾಲದಿಂದ ಎಷ್ಟಿದೆಯೋ ಅಷ್ಟೇ ಇತ್ತು. ಒಂದು ವೇಳೆ ಅದಕ್ಕೆ ಹಾಲು ಜನಕ್ಕೆ ಕೊಡಬೇಕು ಅಂತಿದ್ರೆ ಭಗವಂತ ಅದಕ್ಕೂ ಇಷ್ಟು ದಪ್ಪ ಇಡ್ತಾ ಇದ್ದ. ಇಷ್ಟು ದಪ್ಪ ಹೆಂಗೆ ಬಂತು ಅದ್ರ ಬಾಟಮ್ ಅಂತಂದರೆ ಡೆವಲಪ್ಡ್ ಹಾರ್ಮೋನ್ಸ್ ಗಿವನ್. ಸಾಲದಕ್ಕೆ ಅದು ಹಾಲು ಮೊಸರು ಎಲ್ಲ ತಿಂದಿದ್ದಲ್ಲದೆ ಆ ದನದ ಕೊಬ್ಬನ್ನು ತಿಂದ್ವಿ ನಾವು, ತುಪ್ಪದ ಹೆಸರು ಹೇಳ್ಕೊಂಡು. ಅದು ದನದ ಕೊಬ್ಬು ಗೊತ್ತಿದೆಯಾ ನಿಮಗೆ ಪ್ರಾಕ್ಟಿಕಲಿ? ಹಾಲಿಂದ ತುಪ್ಪ ತೊಗೋತೀವಲ್ಲ ನಾವು. ಅದನ್ನು ಟೆಕ್ನಿಕಲ್ ವರ್ಡ್ಸಲ್ಲಿ, ಯಾಕಂದ್ರೆ ನಾನು ಡೇರಿಯಲ್ಲಿ ಕೆಲಸ ಮಾಡಿದ್ದೀನಿ 8 ವರ್ಷ, ಕೊಬ್ಬಿನ ಆಧಾರಿತವಾಗಿ ನಾವು ರೈತರಿಗೆ ದುಡ್ಡು ಕೊಡ್ತಿದ್ವಿ. ಹೌದು, ಫ್ಯಾಟ್ ಮೀಟರ್. ಫ್ಯಾಟನ್ನು ಕನ್ನಡದಲ್ಲಿ ಕೊಬ್ಬು ಅಂತೀವಿ. ಇದು ಸಸ್ಯದ ಕೊಬ್ಬು, ಇದು ತುಪ್ಪ ಅನ್ನೋದು ಯಾವುದು ಕೊಬ್ಬು? ಪ್ರಾಣಿದೆ, ಹಸುದೆ. ಹಸು ಕೊಬ್ಬು ನೀನು ತಿಂದು ದೇವ್ರಿಗೂ ಬೆಳೆದು ಸಾಲದಕ್ಕೆ ಮಾರ್ಕೊಳ್ತಾ ಇದೆಯಲ್ಲ, ನಿಂದ ಅದು ನಿನ್ನ ಶ್ರಮನ? ನಿನ್ನ ಎದೆಯಲ್ಲಿ ಬರ್ತಕ್ಕಂಥ ಹಾಲನ್ನು ಹಾಕಿ ಮಾರ್ಕೋಬೋದಲ್ಲ ನೀನು? ಬೇಕಾದ್ರೆ ದುಡ್ಡು ಮಾಡ್ತೀಯ ಆ ಕೆಲಸ? ಏಕೆಂದರೆ ಅದು ಪ್ರಾಣಿ. ಅದಕ್ಕೆ ನಾವು ಹೆಸರಿಟ್ಟಿದ್ದೇನು? ಗೋಮಾತಾ. ಗೋಮಾತದ ಕ್ರಿಮೇಷನ್ಸ್ ಎಲ್ಲಿದೆ ಇಂಡಿಯಾದಲ್ಲಿ? ಒಂದಾದ್ರೂ ತೋರಿಸ್ಲಿ ಯಾರು? ಈಗ ಹಿಂದೂ ಕ್ರಿಮೇಷನ್ನು, ಲಿಂಗಾಯತ ರುದ್ರಭೂಮಿ, ಅಯ್ಯೋ ಮುಸಲ್ಮಾನರ ಕಬರ್ಸ್ತಾನ. ಎಲ್ಲಪ್ಪ, ನಾವು ಗೋಮಾತ ಅಂತ ಪೂಜಿಸುವ ಗೋಮಾತೆಗೆ ಒಂದು ಕ್ರಿಮೇಷನ್ ಸೆಂಟರ್ ತೋರಿಸ್ಲಿಪ್ಪ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಬಾಯಲ್ಲಿ ಹೇಳೋದೇನು? ಗೋಮಾತೆ ನಮ್ಮ ತಾಯಿ. ಮಾಡ್ತಿರೋದೇನು? 3ನೇ ಸ್ಥಾನದಲ್ಲಿದ್ದೀವಿ ನಾವು ಗೋ ಮಾಂಸ ರಫ್ತು ಮಾಡುವುದರಲ್ಲಿ ಪ್ರಪಂಚದಲ್ಲಿ. ಹಾಲು ಹಿಂಡ್ಕೊಂಡ್ವಿ, ತುಪ್ಪ ಹಿಂಡಿದ್ವಿ, ತಿಂದು ಮಾರಿದ್ವಿ, ಕೊಬ್ಬಿದ್ವಿ, ಅದ್ರ ಮಾಂಸನೂ ಬಿಡಲಿಲ್ಲ, ಆ ಚರ್ಮನೂ ಬಿಡಲಿಲ್ಲ, ಚಪ್ಪಲಿ ಹೊಲ್ಸ್ಕೊಂಡ್ವಿ. ಅದು ಸಗಣಿ ಕೂಡ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಸೌದಿ ಅರೇಬಿಯಾಗೆ, ಅದರಲ್ಲಿ ದುಡ್ಡು ಮಾಡ್ತಾಯಿದ್ವಿ. ಇದು ಹಾಲಿನ ವ್ಯಾಪಾರನ ಹೇಲಿನ ವ್ಯಾಪಾರವ? ಇದನ್ನು ನಾನು ಧರ್ಮ ಅಂತ ಹೆಂಗೆ ಕರೀಲಿ? ನಂಗೆ ನೋವಾಗುತ್ತೆ. ಸತ್ಯ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ಈ ಸತ್ಯ ಯಾಕೆ ಎಲ್ರಿಗೂ ಕಾಣ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಅಷ್ಟೇ. ಈಗ ನಾನು ಹೇಳಿದ್ದು ಯಾವುದಾದ್ರೂ ಒಂದು ಅಕ್ಷರ ಸಹ ಅವಾಸ್ತವ ಅಂತ ಯಾರಾದರೂ ಯೋಚನೆ ಮಾಡಲಿ, ಅಪ್ರಾಯೋಗಿಕ ಸುಳ್ಳು ಅಂತ ಯಾರು ಸಾಬೀತು ಮಾಡಲಿ, ನಾನು ಅವ್ರ ಕಾಲಿಗೆ ಬೀಳ್ತಾನೆ, ತಪ್ಪಾಯಿತು ನಾನು ಸುಳ್ಳು ಹೇಳಿದ್ದಕ್ಕೆ ಅಂತ. ಅಂದರೆ ಇದು ನಮ್ಮ ದ್ವಂದ್ವ, ನಮ್ಮ ಡ್ಯುಯಾಲಿಟಿ ಇದು, ನಮ್ಮ ಡಬಲ್ ಸ್ಟ್ಯಾಂಡರ್ಡ್. ಬಾಯಲ್ಲಿ ಹೇಳ್ತಿರೋದು ಒಂದು, ನೀನು ಕೃತಿಯಲ್ಲಿ ಮಾಡ್ತಿರೋದು ಇನ್ನೊಂದು. ನೀನು ಮಾತೇನ ಸ್ಮಶಾನದಲ್ಲಿ ತಂದು ಉಣ್ತೀಯ. ಅದಕ್ಕಿಂತ ಹೆಚ್ಚಾಗಿ ಮಾತೇನು ಪೂಜಿಸೋರೇ ಇಲ್ಲ ಇವತ್ತು, ಹಸುವನ್ನು ಪೂಜಿಸೋರು ಇದ್ದಾರೆ, ಮಾತೇನು ವೃದ್ಧಾಶ್ರಮಕ್ಕಾಗಿದ್ದಾರೆ. ಕರೆಕ್ಟ್ ಅಲ್ವಾ? ಅದನ್ನು ಕೇಳೋರೇ ಇಲ್ಲ. ಆ ಮಾತೆ ಗೋಮಾತೆ ಅಂತ ಪೂಜಿಸುವ ಕೆಲವು ಹಬ್ಬಗಳಲ್ಲಿ ಆ ಹಸುವನ್ನು ಸ್ಮಶಾನಕ್ಕೆ ಊತು ಅದಕ್ಕೆ ಕೊಡಬೇಕಾದಂಥ ಗೌರವ ಇದೆಯಲ್ಲ, ಅಂತಿಮ ಗೌರವ. ಯಾವುದೇ ಅನಾಥ ಶವಕ್ಕೂ ಒಂದು ಅಂತಿಮ ಕ್ರಿಯೆ ಅಂತ ಮಾಡ್ತಾರೆ. ನೀನು ಮಾತೆ ಅಂತ ಪೂಜೆ ಮಾಡ್ತಕ್ಕಂಥ ಗೋಮಾತೆಗೆ ಅಂತಿಮ ಶ್ರದ್ಧಾಂಜಲಿ ಎಲ್ಲಿ ಕೊಟ್ಟಿದೆಯಾ ತೋರ್ಸಪ್ಪ ನೀನು? ಅದರಿಂದ ಬದುಕಿದವನು ನೀನು, ಸಂಪಾದನೆ ಮಾಡಿದವನು ನೀನು, ಬೆಳೆ ಮಾಡಿದವನು ನೀನು, ದುಡ್ಡು ಮಾಡಿದವನು ನೀನು. ಗೋ ಸಂಪತ್ತು ಅಂತ ಹೇಳ್ತೀಯ. ಹೊಸ ಮನೆ ಕಟ್ಟಿದಾಗ ಒಂದು ಕರು ಮರಿ ಹಿಡ್ಕೊಂಬಂದು ಊರು ನೀನು ಏನೇನು ಸಾಕಿದೆಯೋ ಅವಿಂದ ನಿನಗೆ ಪ್ರಯೋಜನ ಇದೆ, ಸಾಕ್ತಾ ಇದೆಯಾ ಅಷ್ಟೇ ಹೊರತು ಯಾಕೆ ಕಾಡೆಮ್ಮೆ ತಂದು ಸಾಕ್ಕೊಳ್ಳಿಲ್ಲ? ಸಿಂಹ ತಂದು ಯಾಕೆ ಸಾಕ್ಕೊಳ್ಳಿಲ್ಲ? ಸಿಂಹದ ಹಾಲು ಯಾಕೆ ಕೊಡಲಿಲ್ಲ? ಹುಲಿ ಹಾಲು ಯಾಕೆ ಕೊಡಲಿಲ್ಲ? ಅದು ತಂಟೆಗೆ ಹೋದರೆ ಬಾಯಿಗೆ ಹಾಕ್ಕೊಡ್ತದೆ. ಅಥವಾ ಇದೇ ಒಂದು ಹಸು ಹಾಲು ಕೊಡದೆ ಗೊಡ್ಡಾದಾಗ ಇಟ್ಕೊಳ್ತೀವ ನಾವು? ಇಟ್ಕೊಂಡಿಲ್ಲ ನೀನು. ಗೋಗಳನ್ನು ಕದ್ದು ಸಾಗಿಸಿ ತಿನ್ನುವ ಹಾಗೆ ಮಾಡಿದವ್ರು ನಾವು. ಹೇಗೆ ಅಂತಂದರೆ ಪಾಪ ಅದು ಹಸು ಅಂತ ಹೇಳ್ಬಿಟ್ಟಿದ್ರೆ ತಂಟೆಗೆ ಹೋಗ್ತಿರ್ಲಿಲ್ಲ ಅವರು. ಗೋಮಾತೆ ಅಂತ ಹೇಳಿದ್ರು ತಂಟೆಗೆ ಹೋಗ್ತಿರ್ಲಿಲ್ಲ. ಅದರಲ್ಲಿ ಮುಕ್ಕೋಟಿ ದೇವತೆಗಳಿದಂತೆ ಯಾವಾಗ ಬ್ರಾಂಡ್ ಮಾಡಿದೆಯೋ ಎಲ್ಲರ ಕಣ್ಣು ಅದ್ರ ಮೇಲೆ ಬಿತ್ತು. ಯಾಕಂದ್ರೆ ನಮ್ಮ ದೇವತೆಗಳ ಕಂಡ್ರೆ ಅವ್ರಿಗೆ ಆಗೋದು. ಗೋಮಾತೆನ ಯಾಕೆ ಕಡಿತಾರೆ ಅಂತಂದರೆ ಅವ್ರು ಗೋಮಾಂಸ ತಿನ್ನಬೇಕು ಅಂತಲ್ಲ. ಅರ್ಥ ಆಗ್ತಾ ಇದೆಯಾ? ಮಹಿಷಿ ಮಾಂಸನೂ ತಿನ್ಬೋದಲ್ಲ ಅವರು, ಗೋನೇ ಯಾಕೆ ಬೇಕು?
ನೀನು ಗೋ ಶ್ರೇಷ್ಠ, ಅದರಲ್ಲಿ ಮುಕ್ಕೋಟಿ ದೇವತೆಗಳು ಅಂತ ತೋರಿಸಿದಲ್ಲ. ಒಂದು ಗೋ ತಿಂದರೆ ಎಷ್ಟು ದೇವತೆಗಳನ್ನ ಸಂಹಾರ ಮಾಡ್ದಂಗೆ ಆಯಿತು. ಅದೇ ಇವರು ಹೇಳಿದ ಮುಕ್ಕೋಟಿ ದೇವರು. ಅವ್ರ ಟಾರ್ಗೆಟ್ ಯಾರು? ಹಿಂದೂ ದೇವತೆಗಳು, ಹಿಂದೂ ದೇವಸ್ಥಾನಗಳೇ ತಾನೇ ಅವರೆಲ್ಲ ನಾಶ ಮಾಡಿದ್ದು. ಹಾಗೆ ಗೋ ಸಂತತಿ ಯಾಕೆ ಅಂತ ನೀನು ಹೇಳಿದ್ರಿಂದ ಅವ್ರು ನಾಶ ಮಾಡ್ತಾರೆ. ಹಂದಿಯಲ್ಲಿ ಮುಕ್ಕೋಟಿ ದೇವತೆಗಳಿತ್ತು ಅಂತ ಹೇಳಿದರೆ ಹಂದಿ ಮೇಲೆ ಕಂಡು ಬೀಳ್ತಿತ್ತು ಅವನು, ಗೊತ್ತಿಲ್ಲ ನನಗೆ. ಹೌದಿಲ್ಲ? ಇದು ಒಂದು ಟೆಕ್ನಿಕಲ್ ಕ್ವಶನ್ ನನಗೆ. ಅಂದರೆ ಯಾರು ಅಂದರೆ ಅಪರೋಕ್ಷವಾಗಿ ನಾವೇ ಗೋ ಸಂತತಿಗೆ ಘಾತಕರಾದ್ವೇನೋ ಅಂತ ನನಗನ್ನಿಸ್ತದೆ. ಯಾವ ಕಾಲದಲ್ಲಾಯಿತು ಅದನ್ನು ಯಾರು ಪ್ರಾರಂಭ ಮಾಡೋದು ನಮ್ಗೆ ಗೊತ್ತಿಲ್ಲ. ಬಂದುಬಿಟ್ಟಿದೆ, ಅನಾದಿ ಕಾಲದಿಂದ ಬಂದುಬಿಟ್ಟಿದೆ ಅದು. ನೋಡಿ ಎಂಥ ಡ್ಯುಯಾಲಿಟಿ ಅಥವಾ ಎಂಥ ದ್ವಂದ್ವ ನಮಗೆ ಅಂದರೆ, ನಾವು ಗೋ ಮಾತೆ ಅಂತ ಪೂಜಿಸ್ತೀವಿ, ಸತ್ತ ತಕ್ಷಣ ಅದನ್ನು ಕಾರ್ಪೊರೇಷನ್ ಹಣ ಎತ್ಕೊಂಡು ಹೋಗ್ಬಿಡು ಅಂತೀವಿ, ಅಥವಾ ಸಾಯಕ್ಕೆ ಮೊದಲೇ ಅಂತ ತಗೊಂಡು ಕಟ್ಟಿ. ಯಾವ ದಡ್ಡರು ಕೂಡ ಸಾಯೋರು ಕಾಯಲ್ಲ. ಅದಕ್ಕೆ ವಯಸ್ಸಾಯಿತು, ಅದೇನು ಕೆಲಸಕ್ಕೆ ಬರೋದಿಲ್ಲ, ಗಬ್ಬ ಕಟ್ಟೋದಿಲ್ಲ ಅಂತಂದರೆ ಅದನ್ನು ನಾವು ಮಾರ್ತೇವೆ. ನಾಟಿ ಹಸು ಅಂತಿತ್ತು ಸುಮಾರು 100 ವರ್ಷಗಳ ಹಿಂದೆ. ಗಂಗೆ ಬಾರೆ, ಗೌರಿ ಬಾರೆ, ಕಾಮಧೇನು ನೀನು ಬಾರೆ ಎಂದು ಕೋಟಿ ಕಥೆಯಲ್ಲಿ ಬರೋ ಆ ಗೋವು. ಹಾಂ, ಆ ಗೋವು ಇತ್ತು. ಯಾಕಂದರೆ ಅದು ಇನ್ನೂ ರೂಪಾಂತರ ಆಗಿಲ್ಲ, ಜೆನೆಟಿಕಲ್ ಮಾಡಿಫಿಕೇಷನ್ ಆಗಿರಲಿಲ್ಲ. ಅದೊಂದು 1 ರಿಂದ 2 ಲೀಟ್ರ್ ಕೊಡ್ತಾ ಇತ್ತು ಅಷ್ಟೇ. ನಮ್ಮ ಆಸೆಗೆ ಏನು ಮಾಡಿದ್ವಿ ನಾವು? ಜರ್ಮನಿಗೆ ಹೋದ್ವಿ, ಡೆನ್ಮಾರ್ಕ್ಗೆ ಹೋದ್ವಿ, ಅಲ್ಲಿರೋ ಬ್ರೀಡ್ ತಂದು ಇದಕ್ಕೆ ಇಂಜೆಕ್ಟ್ ಮಾಡಿದ್ವಿ. ನೋಡಿ, ಯಾವುದೇ ಒಂದು ಹೆಣ್ಣು ಗರ್ಭಧಾರಣೆ ಮಾಡೋದಕ್ಕಂತಲೇ ಭಗವಂತ ಒಂದಷ್ಟು ಸುಖಾನ ಸೃಷ್ಟಿಸಿರ್ತಾನೆ ಆ ಪ್ರಕ್ರಿಯೆಯಲ್ಲಿ, ಲೈಂಗಿಕ ಪ್ರಕ್ರಿಯೆ. ಯಾಕಂದರೆ ಅದು ಸಂತತಿ ಮುಂದುವರಿಸಲಿ ಅಂತ ಆ ಸುಖಾನ ಸೃಷ್ಟಿಸಿರ್ತಾನೆ. ಆ ಸುಖನೇ ಇಲ್ಲ ಅಂತಂದರೆ ಯಾರು ಮಕ್ಕಳು ಮಾಡ್ಕೊಳ್ಳೋಕ್ಕೆ ಹೋಗ್ತಿರ್ಲಿಲ್ಲ. ಮೇಬಿ ಕರೆಕ್ಟ್. ಕ್ಷಣಿಕ ಸುಖಕ್ಕಾಗಿ ಜೀವನ ನರಕ ಮಾಡ್ಕೊಳ್ಳೋದು ಅಂದರೆ ಅದೇ. ಆಯಿತಾ? ಅದು ಎಲ್ಲ ಪಶುಗಳಿಗಿದೆ. ಅವು ಕೂಡ ಆ ಪ್ಲೆಜರ್ ಪ್ಲೆಷರ್ ಅನುಭವಿಸ್ಬೇಕು. ಆದರೆ ಇವಾಗ ನಾವು ಪ್ಲೆಷರ್ ಕೊಡೋದಿಲ್ಲ. ಮೊದಲೆಲ್ಲ ಗುಳಿ ಹಾಯಿಸೋ ಪದ್ಧತಿ ಇತ್ತು ಹಳ್ಳಿಗಳಲ್ಲಿ. ಈಗೇನು ಮಾಡಿದ್ವಿ? ಅಲ್ಲಿಂದ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಸ್ಟಿಕ್ಸ್ ಸಿಗುತ್ತೆ, ಅದರಲ್ಲಿ ಲಿಕ್ವಿಡಲ್ಲಿ ಇಟ್ಟಿರ್ತಾರೆ ಅದನ್ನು. ಅದು ತೊಗೊಂಡು ಬಂದು ಆ ಏನು ಗೂಳಿ ಮಾಡ್ತಾಯಿತ್ತು ಲೈಂಗಿಕ ಪ್ರಕ್ರಿಯೆನ, ಇವತ್ತು ಡಾಕ್ಟ್ರ್ ಮಾಡ್ತಾನೆ ಜೊತೆ. ಗುದದ್ದಾರು ಕೈ ಹಾಕಿ ಸಗಣಿಯೆಲ್ಲ ತೆಗೆದು ಅದು ಯೋನಿಯ ಮೂಲಕ ಇಂಜೆಕ್ಟ್ ಮಾಡ್ತಾನೆ. ಅಂದರೆ ಯಾರು ಇದ್ರ ಗಂಡ ಅಂತ ಇವಾಗ ಬಹುಶಃ ವೆಟರ್ನರಿ ಈ ಗೋಮಾತೆಯ ಗಂಡ ಯಾರು ಅಂತ ಎಲ್ರಿಗೂ ಕಣ್ಣು ಕಾಣುತ್ತೆ. ಆದರೆ ಸತ್ಯ ಮರೆಮಾಚಿಟ್ಟಿದ್ದೀವಿ ನಾವು. ಸತ್ಯವನ್ನು ನೋಡೋ ಕಣ್ಣಿಲ್ಲ ನಮಗೆ, ಕುರುಡರಾಗಿದ್ದೀವಿ ನಾವು. ಇದೇನು ನಾನು ಹೇಳ್ತಿರೋದು ಯಾವುದಾದ್ರೂ ಹೊಸದಾಗಿ ಹೇಳ್ತಾ ಇದ್ದೀನಿ, ಕತೆ ನೆರೆಕ್ಟ್ ಮಾಡ್ತಾ ಇದ್ದೀನ? ಅಥವಾ ಯಾವುದು ರಾಕೆಟ್ ಸೈನ್ಸ್ ಅಲ್ಲ. ಇಲ್ಲ ಇಲ್ಲ, ಈ ನಮ್ಮಷ್ಟು ಮಡಿ ಮೈಲಿಗೆ ಯಾರೂ ಯಾವ ಧರ್ಮದಲ್ಲಿ ಇಲ್ಲ. ದೇವರನ್ನು ತುಂಬ ಉಪಚಾರ ಮಾಡ್ತೀವಿ, ಅಪಚಾರ ಮಾಡೋದಿಲ್ಲ. ಆದರೆ ದೇವಸ್ಥಾನಗಳು ಹೊರಗಡೆ ಎಲ್ಲ ಅಪಚಾರದ ಶಿಲ್ಪಗಳೇ ಇರೋದು. ಹೌದು. ಬೇಲೂರು, ಹಳೆಬೀಡು, ಖಜುರಾಹೋ, ಸ್ಕಲ್ಪ್ಚರ್ ಆ ದೇವಸ್ಥಾನದ ಮೇಲೆ. ಮಿಥುನ ಶಿಲ್ಪಗಳು. ನಾನು ಹೆಂಡತಿ ಮಕ್ಕಳೊಂದಿಗೆ ಹೋಗ್ತೇನೆ, ನನ್ನ ಮಗಳು ಇರ್ತಾಳೆ, ಮಗನೂ ಇರ್ತಾನೆ. ಅವನು ಗೈಡ್ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಕಣ್ಣಿಗೆ ಕಾಣ್ತದೆ ಅಲ್ಲೇನಿದೆ ಅಂತ. ಎಷ್ಟು ಅಭಾಸ ಆಗುತ್ತೆ ನಾನೊಬ್ಬ ಕುಟುಂಬಸ್ಥಲ್ಲಿಗೆ ಹೋದಾಗ. ಯಾಕೆ ಮಾಡಿರ್ಬೋದು ಇದು? ಎಲ್ಲಿತ್ತು ಇದು? ವೇದಗಳಲ್ಲಿ ಇದೆಯಾ? ಕಾಮಶಾಸ್ತ್ರ ವೇದಗಳಿಂದ ಬಂದಿದ್ದ? ವೇದಗಳಲ್ಲಿ ಕಾಮಶಾಸ್ತ್ರ ಕಾಮಶಾಸ್ತ್ರ ಇಲ್ಲ. ಬಟ್ ಕಾಮ ಬಹಳ ಭಗವಂತನ ಸಾಯುಜ್ಯವನ್ನು ಸೇರುವ ಎಷ್ಟು ಬಗೆ ಇದೆ ಅನ್ನೋದಷ್ಟೇ ಇದೆ ವೇದ ಅಷ್ಟೇ. ವೇದಗಳ ಮೂಲ ಒಳ ತಿರುಳು ಅದೇ. ವೇದಗಳಲ್ಲಿ ಮತ್ತೆ ಸೇರ್ಕೊಂಡಿದೆ, ಅಡಲ್ಟ್ರೇಷನ್ ಆಗಿದೆ, ಅದು ಬೇರೆ. ಆಯಿತಾ? ಮೂಲ ವೇದಗಳು, ಸ್ಪೆಷಲಿ ಋಗ್ವೇದ, ಒರಿಜಿನಲ್ ಟೆಕ್ಸ್ಟ್ ತೊಗೊಂಡ್ರೆ ನೀವು, ಅದರಲ್ಲಿ ಸತ್ಯ ಅಷ್ಟೇ ಇದೆ. ಅಂತಿಮ ಗುರಿ ಏನು, ಮೋಕ್ಷ ಸಾಧನೆಯ ಕ್ರಮಗಳೇನು, ಇದೆಲ್ಲ ಬಂತು. ಆಮೇಲೆ ಈಗ ನೀವು ನನಗೆ ಆನ್ಸರ್ ಕೊಡಿ, ದೇವಸ್ಥಾನದ ಮೇಲೆ ನಗ್ನ ಶಿಲ್ಪಗಳು ಯಾಕೆ? ಅದು ಬಹುಶಃ ಅವಾಗ ಈಗ ನೋಡಿ, ಈಗ ನಮಗೆ ಮೊಬೈಲು, ಇಂಟರ್ನೆಟ್ಟು ಅಥವಾ ಪುಸ್ತಕವೋ ಸಿಗುತ್ತೆ. ನೀನು ಮನೇಲಿ ಕೆತ್ಕೋ, ತೆವಲಿದ್ರೆ ಅಷ್ಟು ಆರ್ಥಿಕವಾಗಿ. ಮತ್ತೆ ಅದು ಪವಿತ್ರ ಜಾಗ, ಪವಿತ್ರ ಅಂತ ಹೆಂಗೆ ಹೇಳ್ತೀಯ ನೀನು? ಆದರೆ ಕಾಮ ಅಪವಿತ್ರ ಅಲ್ಲಲ್ಲ. ಕಾಮ ಅಪವಿತ್ರ ಅಲ್ಲ, ಆದರೆ ಅದಕ್ಕೆ ನಾವು ಪಬ್ಲಿಕ್ ಇದು ಕೊಟ್ಟಿದ್ದೀವ? ಪಬ್ಲಿಕಲಿ ಇಸ್ ಇಟ್ ಅಕ್ಸೆಪ್ಟೆಡ್ ಓಪನ್ ಸೆಕ್ಸ್? ನಮ್ಮಲ್ಲಿಲ್ಲ. ಅಲ್ಲ, ನ್ಯೂಡಿಟಿ ಪಾಲನೆ ಮಾಡೋಕ್ಕಾಗತ್ತಾ ಇವಾಗ? ಮತ್ತೆ ನೀವೇನು ಹೇಳ್ತಾ ಇದ್ದೀವಿ ದೇವಸ್ಥಾನದ ಮೇಲೆ? ಅದರ ಭಂಗಿಗಳು, ಕಾಮದ ಭಂಗಿಗಳು. ಇದು ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಂಥದ್ದೆಲ್ಲ ಇರಲಿಲ್ಲ ನಮ್ಮ ಧರ್ಮದಲ್ಲಿ, ಸೇರಿಸಲಾಯಿತು, ಸೇರಿಸ್ಕೊಂಡ್ವಿ ನಮ್ಮ ಅಜ್ಞಾನದಿಂದ ಅಂತ ಹೇಳ್ತಿರೋದು ನೋವಿಂದ. ಆದರೆ ನಾನು ಹೇಳಿದ್ನಲ್ಲ, ನಾನು ಒಬ್ಬ ಹಿಂದೂ ಆಗಿ, ಸನಾತನಿಯಾಗಿ, ನಮ್ಮ ಧರ್ಮದಲ್ಲಿ ಇಂಥದ್ದೆಲ್ಲ ಸೇರ್ಕೊಂಬಿಟ್ಟಿದೆಯಲ್ಲ, ಕಸ ಬಂದು
ಕಸ ತೆಗಿತಾ ಇಲ್ಲ. ಇಂಡಿಯಾದಲ್ಲಿ ಕಸ ಹೆಂಗಿದೆ ಹಂಗೆ ತೆಗಿಯೋಕ್ಕೆ ಸ್ವಚ್ಛ ಮಾಡೋರು ಯಾರು ಬರಲಿಲ್ವಲ್ಲ. ಇದು ತಾನೇ ಮೂಢನಂಬಿಕೆ. ಮೂಢನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಆದರೆ ನಮ್ಮಲ್ಲೂ ಕಾಲಕ್ಕೆ ಕೆಲವರು ಸುಧಾರಕರು, ಸಮಾಜ ಸುಧಾರಕರು ಬಂದಿದ್ದಾರಲ್ಲ. ಎಷ್ಟೋ ಜನ ಬಂದರು. ಸ್ವಾಮಿ ವಿವೇಕಾನಂದರು, ನಮ್ಮ ರಾಜಾರಾಮ್ ಮೋಹನ್ ರಾಯ್, ರಾಜಾರಾಮ್ ಮೋಹನ್ ರಾಯರು, ಎಷ್ಟು ಜನ ಬಂದರು. ಆದರೆ ಇದು ಜೀನ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದೆ ನಮಗೆ. ಏನು ಮಾಡಿದ್ರು ಅದೇ ಚೆನ್ನಾಗಿ ಕಾಣ್ತದೆ. ಸುಳ್ಳು ಭಾಳ ಕಂಫರ್ಟ್ ಅನಿಸುತ್ತೆ, ಸತ್ಯ ಸ್ವಲ್ಪ ಕಹಿ ಅನಿಸುತ್ತೆ. ಸುಳ್ಳಲ್ಲಿ ನಾವು ಭಾಳ ಸುರಕ್ಷಿತವಾಗಿ ಫೀಲ್ ಆಗ್ತಿದ್ದೀವಿ. ನೋಡಿ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಹೇಳಿದ್ರೆ ನೀವು ಅದು ಕ್ಯಾರೆಕ್ಟರ್ ಹಂಗಿರಲ್ಲ. ನೀನು ಇಂದ್ರ, ನೀನು ಚಂದ್ರ ಅಂತ ನಾನು ಸುಳ್ಳು ಹೇಳಿದ್ರೆ ನಿಮ್ಗೆ ಖುಷಿ ಆಗುತ್ತಿಲ್ಲ. ಖುಷಿ ಆಗ್ತದೆ. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳಿದ್ರೆ ಖುಷಿ ಆಗುತ್ತಲ್ಲ. ನೋಡೋ ಹಿಂಗವನೇ. ಹಾಂ, ಅವನ ಬಗ್ಗೆ ಯಥಾರ್ಥ ಸತ್ಯ, ನೋಡಪ್ಪ ಅವನು ಕಷ್ಟಪಟ್ಟು ಮನೆ ಕಟ್ಟಿದ್ರೆ ನಿಂಗೆ ಖುಷಿ ಆಗೋದಿಲ್ಲ, ಉರಿಯುತ್ತೆ. ಬರ್ಬಾದಾದ ಅಂತಂದರೆ ಆಹಾ ಅಂದ್ಕೊಳ್ತಿದ್ದೆ. ಅದು ನಂಗೆ ಚರ್ಚೆ ವಸ್ತು 4 ದಿನ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಅಪ್ರಿಯಂ ಸತ್ಯಂ ಅಂತಾನೆ. ನಾನು ಸತ್ಯವನ್ನೇ ಹೇಳೋನು. ಅದು ಕಹಿಯಾಗಿ ಕಾಣ್ತದೆ. ಈ ಥರ ಆಚಾರ ವಿಚಾರಗಳು ಸಾವಿರಾರು ನಮ್ಮಲ್ಲಿ ಬಂದು ಇಲ್ಲದವೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಹೇಗೆ ಕಸ ಎಲ್ಲ ಸಮುದ್ರ ಬೀಳ್ತದಲ್ಲ ಹಂಗಾಗೋಗ್ಬಿಟ್ಟಿದೆ. ಸೊ ನಮ್ಮ ಒಳಗೆ ಬಂದದೆಲ್ಲ ನಮ್ಗೆ ಗೊತ್ತಿಲ್ಲದ ಕಾನ್ಷಿಯಸ್ಸಲ್ಲೆಲ್ಲ ಸೇರಿಬಿಟ್ಟಿದೆ. ಈಗ ನಮ್ಮಪ್ಪ ಹೇಳ್ದು, ಅವರಪ್ಪ ಜನ್ರೇಷನ್ನಲ್ಲೇ ಬಂದುಬಿಟ್ಟಿರೋದ್ರಿಂದ ಒಂಥರ ಹೆರಿಡಿಟರಿ ಬಿಹೇವ್ ಆಗಿಬಿಟ್ಟಿದೆ ನಮ್ಮದು. ಅಂದರೆ ವಂಶ ಅದ್ರ ಮೇಲೆ ಈ ಧರ್ಮಗುರುಗಳು ಸೋಕಾಲ್ಡ್ ಧರ್ಮ ಬೋಧನೆ ಮಾಡೋ ನಾನಲ್ಲ. ಸೋಕಾಲ್ಡ್ ನಮ್ಗೆ ಯಾರು ಈ ತಲೆಯಲ್ಲಿ ಹಾಕಿದಾರೋ ಅವರು ಇನ್ನಷ್ಟು ಕಸನೇ ಹಾಕ್ತಾರೆ. ನೀನೊಬ್ಬ ಕಾಫಿಯನ್ನು ಕೊಂದರೆ ಸ್ವರ್ಗದಲ್ಲಿ 72 ಜನ ಹುಡುಗಿರೋ, ಅವ್ರು 90 ಅಡಿ ಉದ್ದ ಇರ್ತಾರೆ. ಇದು ನಂಬ್ತಾರೆ ಅಂತಂದರೆ ನಮ್ಮ ತಲೆಯಲ್ಲಿ ಸೈನ್ಸ್ ಎಲ್ಲಿದೆ? ನಂಬಿ ತಮ್ಮನ್ನು ತಾವು ಕೊಂದ್ಕೋತಾರೆ, ಒಂದು ಸಮಾಜನ ಕೊಲ್ತಾರೆ. ಆ 72 ಕನ್ಯೆಯರು ಪಡೆಯೋಕ್ಕಾಗಿ 26 ಜನ ಇಲ್ಲಿ ಯುವಕರನ್ನ ಜಾತಿ ಕೇಳಿ ಕೊಲ್ತಾರಲ್ಲ. ಇಂಥದ್ದು ನಮ್ಮ ತಲೆಗೆ ಹಾಕಿದವನು ಯಾವನು ಅಂತ ಸೈನ್ಸ್ ಆಗ್ತಾ, ಟೆಕ್ನಾಲಜಿ ಆಗ್ತಾ. ಯಾಕೆ ಮೋಸ್ಟ್ ಡೇಂಜರಸ್ ಪರ್ಸನ್ ಈ ಪ್ರೀಚರ್ಸ್ ಅಂದಿದ್ದು ನಾನು? ಯಾವುದೋ ಒಂದು ಧರ್ಮ ಅಲ್ಲ, ಎಲ್ಲ ಧರ್ಮಗಳು. ಇದ ಧರ್ಮ, ಇಂಥ ಧರ್ಮ ನನಗೆ ಬೇಕಾ, ನಾನು ಪಾಲನೆ ಮಾಡಬೇಕಾ, ನನ್ನ ಮುಂದಿನ ಜನ್ರೇಷನ್ ಪಾಲನೆ ಮಾಡಬೇಕಾ? ಇದು ಸಭ್ಯ ಸಮಾಜ ಅಂತ ಹೆಂಗೆ ಹೇಳ್ತೀವಿ ನಾವು? ನಾವೀಗ 21ನೇ ಶತಮಾನದಲ್ಲಿದ್ದೀವಿ, ರಾಕೆಟ್ ಆರಿಸಿದ್ವಿ. ರಾಕೆಟ್ ಆರಿಸಿರೋ ನೀನು ಇನ್ನೂ ಅದು ಚಂದ್ರನಲ್ಲಿ ಜನ ವಾಸ ಮಾಡ್ತಾರೆ, ಅಲ್ಲಿ ದೇವರಿದ್ದಾನೆ ಅಂತ ನಮ್ಮ ಇದರಲ್ಲೇ ಇದೆಯಾ? ನಾವು ಒಂದೊಮ್ಮೆ ಸತ್ತು ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ಕಿತ್ತಾಡ್ತೀವಿ. ಇದು ನಮ್ಮ ಹೆವನ್ನು, ಇದು ನಿಮ್ಮ ಹೆವನ್ನು, ನಮ್ಮ ಹುಡುಗಿರ ತಂಟೆಗೆ ನೀನು ಬರಬೇಡ, ಹಿಂಗಾಗ್ತದೇನೋ ಅಂತ ನಾನು ಕಲ್ಪಿಸ್ಕೊಳ್ಳೋಕ್ಕೂ ಭಯ ಆಗ್ತದೆ. ಹೆಣ್ಣು ನೀನು ಹಿಂಗಿರ್ಬೇಕು, ಇಲ್ಲಿ ಬಂದು ಸ್ವರ್ಗಕ್ಕೆ ಬಂದು ಅಲ್ಲಿ ಬಟ್ಟೆ ಹಾಕ್ಸ್ತೀವೇನೋ, ಬಟ್ಟೆ ಡಿಸೈಡ್ ಮಾಡ್ತೀವೇನೋ ಹಿಂಗೆ ಇರಬೇಕು ಅಂತ. ಹಾಂ ಅಲ್ವಾ? ಈ ನಂಬಿಕೆಗಳ ಆಗರ ಮನಸ್ಸು. ಆ ಮನಸ್ಸನ್ನು ಭಾಳ ಈಸಿಯಾಗಿ ಫೂಲ್ ಮಾಡ್ಬೋದು. ಅದು ತೆಗಿಯೋ ನಾನು ಭಾಳ ಕಷ್ಟ ಆಗ್ತದೆ. ಬುಲೆಟ್ ಹೊಡೆಯೋದು ಭಾಳ ಈಸಿ, ಅದು ತೆಗಿಯೋ ಡಾಕ್ಟ್ರಿಗೆ 4 ಅವರ್ ಸರ್ಜರಿ ಮಾಡಿದಾಗ ಗೊತ್ತಾಗ್ತದೆ. ನನ್ನ ಕೆಲಸ ಬುಲೆಟ್ ತೆಗಿಯೋದು. ಆಲ್ರೆಡಿ ಇಂಜುರಿ ಆಗಿರೋದು, ಬೇಡವಾದ ಮನಸ್ಸಿನ ಹೊಕ್ಕು, ಮನಸ್ಸನ್ನು ಕಾಡಿಸುವ ಪೀಡಿಸುವ ಈ ವೈರಸ್ಸು, ಬ್ಯಾಕ್ಟೀರಿಯಾ, ಇದನ್ನು ತೆಗೆಯೋ ಕೆಲಸ ನಾನು ಮಾಡಬೇಕು. ನಾನೊಬ್ಬ ಚಿಕಿತ್ಸಕ. ಹೇಗಿರುತ್ತೆ ಮನಸ್ಥಿತಿ? ಈಗ ನಿಮ್ಮ ಶಿಬಿರಕ್ಕೆ ಬರುವ ಶಿಬಿರಾರ್ಥಿಗಳ ಮನಸ್ಥಿತಿ ಹೇಗಿದೆ? ಯಾಕಂದ್ರೆ ನೀವು ಹೇಳಿದ್ರೆ ಭಾಳ ದೊಡ್ಡವ್ರು ಬರ್ತಾರೆ, ಕಲ್ತವ್ರು ಬರ್ತಾರೆ. ಹೌದು, ಅವರು ಪ್ರಶ್ನಿಸ್ತಾರೆ. ನಿಮ್ಮ ಥರ ನೀವು ಪ್ರಶ್ನಿಸ್ತಾ ಇದ್ದೀವಲ್ಲ, ಪ್ರತಿಯೊಂದು ನೀವೇನು ಸುಮ್ಮನೆ ನಾನು ಹೇಳಿದ್ದೆಲ್ಲ ಹ್ಞೂ ಅಂತ ಒಪ್ಕೊಳ್ತಾ ಇದ್ದೀರಾ? ಪ್ರಶ್ನಿಸ್ತಾ ಇದ್ದೀರಿ ಅಂತ. ಪ್ರಶ್ನಿಸೋರೇ ಬರೋದು. ಪ್ರಶ್ನಿಸಬೇಕು. ಈಗ ನಾನು ಹೇಳಿದ್ದನ್ನು ಯಥಾವರ್ತಾಗಿ ಯಾಕೆ ನಂಬೇಕು ನೀವು? ಆದರೆ ಬೋಧಕರು ಹೇಳಿದ್ದನ್ನು ಯಥಾವರ್ತಾಗಿ ನಂಬ್ತಾರೆ. ನಾವು ಹೇಳಿದ್ದನ್ನು ಪ್ರಶ್ನಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಅದೇ ಈ ಅಧ್ಯಾತ್ಮಕ್ಕೂ ಧರ್ಮಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ನಾನು ಧರ್ಮ ಬೋಧಕ ಅಲ್ಲ, ಐ ಆಮ್ ಎ ಸ್ಪಿರಿಚುವಲ್ ಪರ್ಸನ್. ಅಧ್ಯಾತ್ಮ ಬೋಧಕ. ಮನಸ್ಸಿನ ಶ್ರೇಷ್ಠತೆ ಯಾವ ರೀತಿ ಮಾಡ್ಕೋಬೋದು, ಔನ್ನತ್ಯವನ್ನು ಹೇಗೆ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದು, ಉನ್ನತೀಕರಿಸ್ಕೊಳ್ಳೋದು. ಅಪ್ಗ್ರೇಡ್ ಬೇಕಲ್ವಾ? ಯಾವುದೇ ಸಾಫ್ಟ್ವೇರ್ ಎವ್ರಿ ಡೇ ಅಪ್ಡೇಟ್ ಆಗ್ತಿರ್ತದೆ. ಕರೆಕ್ಟ್ ಅಲ್ವಾ? ಮನುಷ್ಯ 3 ವರ್ಷ ಕಾರ್ ಬಳಸಿ ಅಪ್ಗ್ರೇಡ್. ಈಗ ನಾನು ಅಪ್ಡೇಟ್ ಆಗಿದ್ದೇನೆ, ಇವರು ಅಪ್ಡೇಟ್ ಆಗದೇ ಇರೋರು ಆ ಕಾಲದಲ್ಲಿ ಈ ಟೆಕ್ನಾಲಜಿ ಇಲ್ಲದೇ ಇರೋದ್ರಿಂದ ಅವ್ರು ಕ್ವಶನ್ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ ಅವ್ರಿಗೂ ನನಗೂ. ಸೊ ಹೇಗಿರುತ್ತೆ ಅವ್ರ ಮನಸ್ಥಿತಿ ಬಂದಾಗ? ಐ ಮೀನ್ ನೋಡಿ, ಈಗ IAS ತುಂಬ ಕ್ಯೂರಿಯಾಸಿಟಿಯಿಂದ ಬರ್ತಾರೆ ಅವರೆಲ್ಲ ಬಂದಾಗ. ಅವ್ರು ನೋಡಿ ಎಷ್ಟು ದೊಡ್ಡ ಓದಿರ್ತಾರೆ ನೋಡಿಪ್ಪ, ಭಾಳ ಗುರುತಿಸ್ಕೊಂಡಿರ್ತಾರೆ. ಈಗ ಅಕ್ಷರ ಜ್ಞಾನದಲ್ಲಿ ಅವರಷ್ಟು ಕಲ್ತವನಲ್ಲ ನಾನು. ನನ್ನದು ಏನು ಕ್ಲಾಸ್ಗಳು ಬರ್ತಾರೆ ಅವರಷ್ಟು. ಏಕೆಂದರೆ ಒಂದು IAS ಮಾಡಿರ್ತಕ್ಕಂಥವ್ರು ಬರ್ತಾರೆ, ಮೆಡಿಕಲ್ ಡಾಕ್ಟ್ರು ಬರ್ತಾರೆ, MBBS MD ಮಾಡಿರೋರು ಬರ್ತಾರೆ, ನೆಕ್ಸ್ಟ್ ಈ ಕ್ಲಾಸ್ಗೂ ಬರ್ತಾ ಇದ್ದಾರೆ. ನೀವು ಅಕ್ಷರಃ ಬಂದು ನೋಡ್ಬೋದು, ಅವ್ರನ್ನ ಇಂಟರ್ವ್ಯೂ ಮಾಡ್ಬೋದು. ಅವ್ರು ಯಾಕೆ ಬಂದರು, ಅವ್ರು ಏನಾಯಿತು ಶಿಬಿರ, ಅವ್ರ ಬಾಯಿಂದ ಕೇಳಿದಾಗ ನಾನು ಜಂಬ ಕೊಚ್ಕೊಂಡು ಹೇಳೋ ಅವಶ್ಯಕತೆನೇ ಇರೋದಿಲ್ಲ.
ಅದು ಮಾಡ್ಬೋದು. ಯಾವಾಗಾದರೂ ಸಾಧ್ಯ ಆದಾಗ ನಮ್ಮ ಶಿಬಿರಾರ್ಥಿಗಳು ಬಂದು ಕೇಳಿದಾಗ ನೀವು ಯಾಕೆ ಬಂದರೆ, ಇಷ್ಟು ದುಡ್ಡು ಕೊಟ್ಟು ಯಾಕೆ ಬಂದರೆ, ಏನು ಸಿಕ್ತು ನಿಮಗೆ, ಇದು ಎಲ್ಲಿ ಕಲಿಯೋಕೆ ಆಗ್ತಿರ್ಲಿಲ್ವಾ, ನಿಮ್ಗೆ ಯಾಕೆ ಬೇಕಿತ್ತು, ಇಷ್ಟು ದುಡ್ಡು ಖರ್ಚು ಮಾಡ್ಬೋದು, ಯಾಕೆ ಬೇಕಾಗಿತ್ತು, ಹಾಂ, ಸಮಯ ಮತ್ತು ದುಡ್ಡು ಶ್ರಮ ವ್ಯರ್ಥ ಅಲ್ವಾ, ಆವಾಗ ಅವರು ಉತ್ತರ ಕೊಡ್ತಾರೆ. ಹೇಳೋದು ಇಷ್ಟೇ. ಆ ಮನಸ್ಥಿತಿ ಅವರ ಯಾರೋ ವೈದ್ಯನಿಗೆ ವೈದ್ಯಕೀಯ ಲೋಕದಲ್ಲಿ ಅಥವಾ ಒಬ್ಬ ಆಡಳಿತ ರೂಢ ವ್ಯಕ್ತಿತ್ವಕ್ಕೆ ತನ್ನ ಆಡಳಿತ ಸೇವೆಯಲ್ಲಿ ಸಿಗದೇ ಇರೋ ಸುಖ ಅಥವಾ ಸಿಗದೇ ಇರುವಂಥ ವಿಷಯ ಈ ಶಿಬಿರಗಳಲ್ಲಿ ಸಿಗುತ್ತೆ. ನೋಡಿ, ಮನಸ್ಸಿನ ಬಗ್ಗೆ ಇನ್ನೂ ಎಷ್ಟೋ ವಿಚಾರಗಳು ಮನೋವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಮನಸ್ಸಿನಲ್ಲಿ ಎಷ್ಟು ಭಾಗಗಳಿದೆ, ಅವು ಹೆಂಗೆ ಕೆಲಸ ಮಾಡ್ತವೆ, ಯಾವ ಮನಸ್ಸು ಫರ್ಟೈಲ್ ಆಗಿದೆ ಅದನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ಅವ್ರಿಗೆ ಗೊತ್ತಿಲ್ಲ. ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದ್ರ ಬಗ್ಗೆ ಏನು ಝೀರೋ ನಾಲೆಜ್ ಅವ್ರಿಗೆ. ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋ ಪುಸ್ತಕ ಓದಿದರೆ ಮನುಷ್ಯ ಶಕ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತದೆ. ಆ ಸರ್ವೆ ಹೇಳ್ತದೆ, ಜನರು ತಮ್ಮ ಮನೋಸಾಮರ್ಥ್ಯವನ್ನು ಕೇವಲ 2% ಬೆಳೆಸ್ತಾರೆ. ವಿಶ್ವೇಶ್ವರ ಐನ್ಸ್ಟೀನು 17%ವರೆಗೂ ಬೆಳೆಸಿದರು. ಇನ್ನೂ ಹಾಗೆ ಇದೆ ಬಳಸಲಾಗದ ಮನೋಶಕ್ತಿ, ಪೊಟೆನ್ಷಿಯಾಲಿಟಿ ಅಂತ ಸೈನ್ಸ್ ಹೇಳುತ್ತೆ. ಹಾಗಾದರೆ ಮನಸ್ಸಿಗೆ ಎಷ್ಟು ಸಾಮರ್ಥ್ಯ ಇದೆ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋರು ನಾವು. ಯಾಕೆ ಮಾಡೋದಿಲ್ಲ ಮನಸ್ಸು? ಒಂದು ಪ್ರೇರಣೆ ಇರಲ್ಲ, ಪ್ರೋತ್ಸಾಹ ಇರೋದಿಲ್ಲ, ಎಪ್ರಿಸಿಯೇಷನ್ ಇರೋದಿಲ್ಲ, ರೆಕಗ್ನೈಸೇಷನ್ ಇರೋದಿಲ್ಲ. ಎಷ್ಟು ಮಾಡಿದ್ರೆ ಅಷ್ಟೇ ಬಿಡು, ಎಷ್ಟು ದುಡಿದ್ರೆ ಅಷ್ಟೇ ಬಿಡು. ಅವನ ಸಾಮರ್ಥ್ಯ ಇದೆ, ಬೆಟ್ಟದಷ್ಟು ಮಾಡಬಲ್ಲ, ಪ್ರೋತ್ಸಾಹಿಸೋರಿಲ್ಲ, ಕಾಲೆಳೆಯವರೇ ಎಲ್ಲ. ಈಗ ನೀವು ಎಷ್ಟೇ ಹಾನೆಸ್ಟಾಗಿ ಮಾಡಿದ್ರು ಕೂಡ ನಿಂಗೆ ಒಂದು ಪ್ರಮೋಷನ್ ಬರಲಿಲ್ಲ, ಒಂದು ಇನ್ಕ್ರಿಮೆಂಟ್ ಬರಲಿಲ್ಲ, ಗೌರ್ಮೆಂಟ್ ನಿನ್ಗೆ ಗುರ್ಸ್ಕೊಳ್ಳಿಲ್ಲ ಅನ್ನೋ ಆ ಅಧಿಕಾರಿ ಏನು ಮಾಡ್ತಾನೆ? ಬಿಡಯ್ಯ, ಎಷ್ಟು ಮಾಡಿದ್ರೆ ಇಷ್ಟೇ ಬಿಡಪ್ಪ, ಇವ್ರಿಗೆ ಕಣ್ಣು ಇಲ್ಲ ಅವರಿಗೆ, ಹಾಂ, ಮೈ ಸರ್ವಿಸ್ ಹ್ಯಾಸ್ ನಾಟ್ ಬಿನ್ ರೆಕಗ್ನೈಸ್ಡ್ ಅಂತಾನೆ. ಅವನು ಸಾಮರ್ಥ್ಯ ಇಲ್ಲ ಅಂತ ಅವ್ನು ಸುಮ್ಮನೆ ಆಗೋದಿಲ್ಲ. ಆ ಸಾಮರ್ಥ್ಯವನ್ನು ಗುರುಸಲಿಲ್ಲ, ನರಿಶ್ ಮಾಡಲಿಲ್ಲ, ಅದಕ್ಕೆ ಗೊಬ್ಬರ ನೀರು ಹಾಕಲಿಲ್ಲ, ಬೆಳೆಸಲಿಲ್ಲ, ಅದು ಹಾರೈಕೆ ಮಾಡಲಿಲ್ಲ, ಮಾಲ್ ನ್ಯೂಟ್ರಿಷನಿಂದ ಕುಸರಿಗೆ ಹೋಯ್ತು. ಇದೆಲ್ಲ ಮಾಡಬೇಕು. ಅವಾಗ ವ್ಯಕ್ತಿ ಬೆಳೆಯೋಕ್ಕೆ ಸಾಧ್ಯ, ಖಂಡಿತ ಬೆಳಿಬೋದು. ಪ್ರೋತ್ಸಾಹ ಇಲ್ಲದೇ ಇದ್ದರೆ, ಪ್ರೋತ್ಸಾಹ ಸಸ್ಯಗಳೇ ಬೆಳಿತೇವೆ ಅಂತ ಸಸ್ಯ ವಿಜ್ಞಾನಿ ಯಾರು ಜಗದೀಶ್ ಚಂದ್ರ ಬೋಸ್ರು ನಿರೂಪಣೆ ಮಾಡಲಿಲ್ವಾ? ಒಂದು ಗಿಡಕ್ಕೆ ತುಂಬ ಅಪ್ರಿಷಿಯೇಟ್ ಮಾಡಿ, ನೀನು ಚೆನ್ನಾಗಿದ್ದೀಯ, ನೋಡೋಕ್ಕೆ ಎಷ್ಟು ಮುದ್ದಾಗಿದ್ದೀಯ, ಒಳ್ಳೆ ಹೂ ಕೊಡು, ಬೇಗ ಬೆಳಿ, ಆರೋಗ್ಯವಾಗಿ ಬೆಳಿ ಅಂದಿದ್ದಕ್ಕೆ ಅದು ಬೆಳೀತು. ಇನ್ನೊಂದು ಗಿಡ ಸತ್ತು ಹೋಯ್ತಲ್ಲ. ಸಸ್ಯಗಳೇ ನಮ್ಮ ಭಾವನೆಗಳೇ ಪ್ರತಿಕ್ರಿಯಿಸ್ತವೆ, ನೀರು ಪ್ರತಿಕ್ರಿಯಿಸ್ತವೆ ನಮ್ಮ ಭಾವನೆಗಳಿಗಂತ ಮೊಸಾರು ಇಮೋಟೋ ಹೇಳ್ತಾನೆ, ಮೆಸೇಜ್ ಫ್ರಮ್ ವಾಟರ್. ಮನುಷ್ಯ ಭಾವನಾಜೀವಿ, ಹೇಳಿ ಕೇಳಿ, ಭಾವನೆಗಳ ಉಗ್ರಾಣ. ಹಾಂ, ಶಹಬ್ಬಾಷ್ ಅಂತ ಬೆನ್ನು ತಟ್ಟಿ ಒಂದು ಸಣ್ಣ ಮೆಡಲ್ ಹಾಕಿದರೆ ಒಲಿಂಪಿಕ್ಸಲ್ಲಿ 2ನೇ ಮೆಡಲ್ಗೆ ಅವ್ನು ಟ್ರೈ ಮಾಡ್ತಾನೆ. ಹಾಗಾದರೆ ಅಲ್ಲಿ ಕೊಡೋ ಡಾಲರ್ಗೆ ಇವನು ಎಷ್ಟೋ ಖರ್ಚು ಮಾಡಿ, ಎಷ್ಟು ಇವನು ಶ್ರಮಕ್ಕೆ ಅಲ್ಲ ಅದು, ಆ ಮೆಡಲ್ಗಲ್ಲ, ಆ ಶ್ರಮ, ಅವನ ಪರಿಶ್ರಮ ಗುರ್ಸಿ ಇನ್ನಷ್ಟು ಅವನು ಪರ್ಫಾರ್ಮೆನ್ಸ್ ಜಾಸ್ತಿ ಆಗಲಿ ಅಂತ. ಅದು ತುಂಬ ದೊಡ್ಡ ಟಾನಿಕ್ ಥರ ಕೆಲಸ ಮಾಡಿಬಿಡುತ್ತೆ. ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ. ಎಪ್ರಿಸಿಯೇಷನ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್ ವ್ಯಾಂಡ್ ಅಂತ ಯಾವನು ಹೇಳಿದ್ದಾನೆ. ಎಲ್ಲ ಪ್ರತಿಭೆಗಳು ಯಾಕೆ ಪ್ರತಿಭೆ ಹೊರಬರೋದಿಲ್ಲ ಅಂದ್ರೆ ಪ್ರೋತ್ಸಾಹ ಇಲ್ಲ, ಅವಕಾಶ ಕೊಡಲ್ಲ, ಕಾಸ್ಟಿಸಮು. ಓಕೆ, ಅವನು ನಮ್ಮ ಇವನಲ್ಲ, ಅವನಿಗೆ ಯಾಕೆ ಕೊಡಲ್ಲ? ಹಾಂ, ಅವನು ಮನುಷ್ಯನಲ್ವಾಗಾರೆ, ಅವನ ರಕ್ತ ನಿನ್ನ ಒಳಗಡೆ ರಕ್ತದಾನ ಮಾಡಿದ್ರೆ ನಿನ್ನೊಳಗಡೆ ಹೋಗ್ತದಲ್ಲ. ಮುಸ್ಲಿಂ AB ಪಾಸಿಟಿವ್, ಹಿಂದೂ AB ನೆಗೆಟಿವ್ ಇಲ್ಲ. ರಕ್ತ ಸಂಗ್ರಹಾಲಯದಲ್ಲಿ ಇಲ್ಲಿ ಈ ಜಾತಿಯವ್ರದ್ದು ಮಾತ್ರ ರಕ್ತ ಇದೆ ಅಂತ ಎಲ್ಲಾದರೂ ಇದೆಯಾ? ಹಾಗಾದರೆ ನನ್ನ ರಕ್ತ ನಿನ್ನ ಒಳಗಡೆ ಹೋಗಿ ನೀನು ಬದುಕಿಸ್ತದೆ ಅಂತಂದರೆ ಜಾತಿ ಯಾಕೆ ಕೇಳ್ತೀನಿ ನೀನು? ಇದು ಮನಸ್ಸಿಗೆ ಹಿಡಿದಂಥ ಗ್ರಹಣ ಅಲ್ವಾ? ಈ ಗ್ರಹಣ ಬಿಡುಗಡೆ ಆಗಬೇಕಿಲ್ಲ, ಗ್ರಹಣ ಮೋಕ್ಷ ಆಗಬೇಕಿಲ್ಲ. ಸೊ ನಾವೆಲ್ಲರೂ ಗ್ರಹಣ ಪೀಡಿತರೆ ಅಷ್ಟೇ. ಸೆಪ್ಟೆಂಬರ್ 5ನೇ ತಾರೀಕಿನಿಂದ ಸೆಪ್ಟೆಂಬರ್ 14ರವರೆಗೂ 2025 10 ದಿನಗಳ ಕಾಲ ನಮ್ಮ ಗುರುಗಳ ಕಾರ್ಯಾಗಾರ ಅಥವಾ ಶಿಬಿರ ನಡೆಯುತ್ತೆ ಸ್ನೇಹಿತರೆ. ಬಹುಶಃ ನಿಮ್ಮ ಬದುಕಿನಲ್ಲಿ ಬಹಳ ಅರ್ಥಪೂರ್ಣವಾದ 10 ದಿನಗಳನ್ನು ನೀವು ಕಳಿತೀರಿ. ಈಗಲ್ಟನ್ ರೆಸಾರ್ಟ್ಸ್, ಬಿಡದಿ, ರಾಮನಗರ ಜಿಲ್ಲೆ, ಮೈಸೂರು ರಸ್ತೆ. ಇಲ್ಲಿ ಬಂದರೆ ಆಹ್ಲಾದಕರ ವಾತಾವರಣವೂ ಇದೆ, ಒಳ್ಳೆಯ ಕಲಿಕೆಯೂ ಇದೆ. ಗುರುಗಳೇ, ನಿಮ್ಮ ಶಿಬಿರಕ್ಕೆ ಶುಭವಾಗಲಿ ಗುರುಗಳೇ. ಧನ್ಯವಾದ.